ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯಕ್ಕೆ ಪ್ರಕೃತಿ ಇತ್ತ ಕಾಣಿಕೆ. ನಿಸರ್ಗದ ಸೊಬಗು ಶಕ್ತಿಗಳನ್ನೆಲ್ಲ ಮೈಗೂಡಿಸಿಕೊಂಡು ಮೆರವೆ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಕನ್ನಡ ನಾಡಿನ ಜನಸಂಖ್ಯೆಯಲ್ಲಿ 3% ಮಾತ್ರ ಇದ್ದರೂ ಉತ್ತರ ಕನ್ನಡ ಜಿಲ್ಲೆ ಸಮೃದ್ಧ ಜಿಲ್ಲೆ. ಜಿಲ್ಲೆಯ 80%ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯವನ್ನು ಹೊಂದಿರುವ ಈ ಜಿಲ್ಲೆ ರಾಜ್ಯದ ಅರಣ್ಯದ ಆದಾಯಗಳಲ್ಲಿ ಅತ್ಯಂತ ಹಿರಿಯ ಪಾತ್ರ ವಹಿಸುತ್ತಿದೆ. ಕರ್ನಾಟಕದ ಬೊಕ್ಕಸಕ್ಕೆ ತನ್ನ ಅರಣ್ಯ ಸಂಪತ್ತಿನಿಂದಲೇ ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ಹಣವನ್ನು ತುಂಬಿಸುತ್ತಿದೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಳಿ ಇರುವಂತ ಈ ಗುಹೆ ನೇರವಾಗಿ ಹೋಗಿ ಕಾಶಿಗೆ ತಲುಪತ್ತಂತೆ. ಗರುಡನಿಂದ ತಪ್ಪಿಸಿಕೊಳ್ಳಲು ಸರ್ಪಗಳ ರಾಜನಾದಂತ ವಾಸುಕಿ ಈ ಗುಹೆಯಲ್ಲಿ ಬಂದು ಅಡಗಿ ಕುಳಿತಾರಂತೆ. ವಾಸುಕಿ ಅಡಗಿ ಕುಳಿತ ಈ ಗುಹೆಯನ್ನ ಬಿಲದ್ವಾರ ಗುಹೆ ಎಂದು ಕರೆಯುತ್ತಾರೆ. ವಾಸುಕಿ ಬಿಲದ್ವಾರದಲ್ಲಿ ಅಡಗಿ ಕುಳಿತದ್ದು ಗರುಡನಿಗೆ ತಿಳಿದು ಗರುಡ ಬಿಲದ್ವಾರಕ್ಕೆ ಬರುತ್ತಾನಂತೆ. ಇದನ್ನು ತಿಳಿದ ಕಶ್ಯಪ ಮುನಿಗಳು ಇವರಿಬ್ಬರನ್ನು ಬಿಲದ್ವಾರದ ಬಳಿ ತಡೆಯುತ್ತಾರಂತೆ. ನಂತರ ಗರುಡನನ್ನು ತನ್ನ ಆಹಾರಕ್ಕಾಗಿ ಬೇರೆ ಕಡೆ ಕಳಿಸುತ್ತಾರಂತೆ. ನಂತರ ವಾಸುಕಿ ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡುತ್ತಾರಂತೆ, ಏಕೆಂದರೆ ಸರ್ಪಕುಲದ ರಕ್ಷಣೆಗಾಗಿ. ವಾಸುಕಿಯ ತಪಸ್ಸಿಗೆ ಮೆಚ್ಚಿ ಶಿವನು ತನ್ನ ಮಗನಾದ ಸುಬ್ರಹ್ಮಣ್ಯ ಸ್ವಾಮಿಯು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೆಲೆ ನಿಲ್ಲುತ್ತಾನೆ ಎಂದು ಹೇಳುತ್ತಾರಂತೆ. ಹಾಗಾಗಿ ಸರ್ಪಕುಲದ ರಕ್ಷಕ ಸುಬ್ರಹ್ಮಣ್ಯ ಸ್ವಾಮಿ. ಈ ಗುಹೆಯಲ್ಲಿ 2 ದ್ವಾರಗಳಿದೆಯಂತೆ. ಒಂದು ನೇರವಾಗಿ ಕಾಶಿಗೆ ಹೋಗಿ ತಲುಪಿದ್ರೆ, ಮತ್ತೊಂದು 50 ಮೀಟರ್ ದೂರದಲ್ಲಿರುವಂತಹ ಪುಷ್ಪ ಉದ್ಯಾನಕ್ಕೆ ಹೋಗಿ ತಲುಪತ್ತಂತೆ. ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಿಂದ ಬಿಲದ್ವಾರ ಗುಹೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲ ಇದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರೆ ಇಲ್ಲಿಗೊಮ್ಮೆ ಭೇಟಿ ನೀಡಿ. ನಮ್ಮ K1 ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲು ಕೆಳಗಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.